ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವಿವತ್ತಿರೋದು ಮೈಸೂರಿನ ಸಾತ್ಕಳಿಯಲ್ಲಿ. ಅದು ಪಕ್ಕಾ ವಾಸ್ತು ಪ್ರಕಾರ ಪ್ಲಾನ್ ಮಾಡಿ ಕಟ್ಟಿರುವಂತಹ 30-40 ಸಿಂಗಲ್ ಫ್ಲೋರ್ ಮನೆ ನಿಮಗೋಸ್ಕರ ಅಂತ ತಂದಿದ್ದೀವಿ. ಬನ್ನಿ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಸೊ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮನೆ ಮುಂದೆ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಆರಾಮಾಗಿ ಇಲ್ಲಿ ನೀವು ಕಾರ್ನ ಕೂಡ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಷಿಯಸ್ ಆಗಿ ನಿಮಗೆ ಇಲ್ಲಿ ಪಾರ್ಕಿಂಗ್ ಕೂಡ ನಿಮಗೆ ಇದೆ. ಆ್ಯಂಡ್ ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ MS ಸ್ಟೀಲ್ನ ಮಾಡಿರುವಂಥ ಗೇಟ್ನ ಕೊಟ್ಟಿದ್ದಾರೆ. ನೀವು ಒಳಗಡೆ ಬರ್ತಿದ್ದಾಗೆ ನೋಡ್ಬೋದು, ನಿಮಗೆ ಇಲ್ಲಿ ಅವರು ಆ್ಯಂಟಿಸ್ಕಿ ಟೈಲ್ಸ್ನ ಹಾಕಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ಏನಿಲ್ಲ ಅಂತಂದ್ರೂ ಒಂದು 3 ಗಾಡಿನ ಆರಾಮಾಗಿ ಪಾರ್ಕ್ ಮಾಡ್ಕೊಬೋದು, ಅಂದರೆ ಬೈಕ್ನ. ಆ್ಯಂಡ್ ನಿಮ್ಮ ಹತ್ರ ಏನಾದ್ರು ಎಲೆಕ್ಟ್ರಿಕ್ ವೆಹಿಕಲ್ ಏನಾದ್ರು ಇದ್ದರೆ ನಿಮಗೆ ಇಲ್ಲಿ ಚಾರ್ಜ್ ಹಾಕೊಳ್ಳೋದಕ್ಕೆ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೆಯ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ನಿಮಗೆ ಇಲ್ಲಿ ನೀರಿನ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಅಂದರೆ ನಿಮಗೆ ಅವರೇ ಈ ಮನೆಗೆ ಬೋರ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ನೀರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, 24/7 ನಿಮಗೆ ವಾಟರ್ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಕಡೆ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಶೂ ರ್ಯಾಕ್ನ ಕೂಡ ಅವರು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವೇ ನೋಡ್ತಿರ್ಬೋದು, ಸುತ್ತ ನಿಮಗೆ ಈ ಮನೆಗೆ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡ್ಬೋದು, ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಪಕ್ಕದಲ್ಲಿ ಯಾವ್ದಾದ್ರು ಮನೆ ಬಂತು ಅಂತ ಅಂದ್ರೂ ಕೂಡ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಮನೆಯ ಒಳಗಡೆ ಹೇಗಿದೆ ಅಂತ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೂಡ ಪ್ರಾಪರ್ಟಿ ಆಗಿರುತ್ತದೆ. ಹಾಗೆಯೇ ಮನೆ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡ್ಬೋದು, ಇದು ಈ ಮನೆಯ ಮೇನ್ ಡೋರ್ ಆಗಿದೆ. ಇದನ್ನು ಅವರು ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಿಕ್ಕಿನೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡುವಂಥ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ಆಗಿದೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಡೋರ್ನ ಕೊಟ್ಟಿದ್ದಾರೆ ಅಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂಥ ಲಾಕ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಎಷ್ಟು ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಆರಾಮಾಗಿ ಏನಿಲ್ಲ ಅಂತ ಅಂದರೂ ಒಂದು ದೊಡ್ಡ ಸೋಫಾ ಹಾಕೊಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಲಿವಿಂಗ್ ಏರಿಯಾನ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಿರ್ಬೋದು, ನಿಮಗೆ POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ನ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಈ ಕಡೆ ನೋಡ್ಬೋದು, ನಿಮಗೆ ಡಿಸೈನರ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇದು ಮನೆಗೆ ಒಂದು ಗುಡ್ ಲುಕ್ನ ಕೊಡ್ತಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಮಗೆ ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಕೂಡ ಅವರೇ ಕೊಟ್ಟಿದ್ದಾರೆ. ಈ ಕಡೆ ಬಂತ ಅಂತಂದರೆ ನೀವು ಇಲ್ಲಿ TV ಕ್ಯಾಬಿನೆಟ್ನ ಕೂಡ ನೋಡ್ಬೋದು. ಇದು ಏನಿಲ್ಲ ಅಂತಂದ್ರೆ 60 ಇಂಚಸ್ ಟಿವಿನ ಆರಾಮಾಗಿ ಹಾಕ್ಕೊಳ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ನಿಮಗೆ ಒಂದು TV ಕ್ಯಾಬಿನೆಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗೂ ಕೂಡ ನಿಮಗೆ ಸ್ಟೋರೇಜ್ಗೆ ನಿಮಗೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಏನೇ ಶೋಕೇಸ್ ಐಟಮ್ಸ್ ಇದ್ರೂ ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು, ಒಂದು ಬ್ಯೂಟಿಫುಲ್ ಆದ ಲುಕ್ ಕೊಡುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಇಲ್ಲಿ 5 ಫೀಟ್ ವಿಂಡೋನ ಅವರೇ ನಿಮಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ಹಾಲ್ಗೆ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಕರ್ಟನ್ಗೆ ಅಂತಲೇ ಅವರೇ ನಿಮಗೆ ಕರ್ಟನ್ ರಾಡ್ಸ್ನ ಕೂಡ ನಿಮ್ಗೆ ಇಲ್ಲಿ ಹಾಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಡೋರ್ನ, ಅವರು ಇದನ್ನ ಸೆಕೆಂಡ್ ಟೇಕಿಂದ ಮಾಡುವಂಥ ಡೋರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ನಿಮಗೆ ಯುರೋಪ ಫಿಟ್ಟಿಂಗ್ಸೇ ಆಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಅವರೇ ಕಾಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಬಂದು ನಿಮಗೆ, ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕಿಂಗ್ ಸೈಜ್ ಕಾಟ್ನ ಅವರೇ ಹಾಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬೆಡ್ ತಂದು ಹಾಕೊಂಡ್ರೆ ಅಷ್ಟೇ ಮುಗೀತು. ಆ್ಯಂಡ್ ನೀವು ಆ ಕಡೆ ಈ ಕಡೆ ನೋಡ್ತಿದ್ದೀರಾ, ನಿಮಗೆ ಅವರು ಶೋಕೇಸ್ ಐಟಮ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಪೇಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡ್ತಿದ್ರೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಇದೆ. ಸೊ ನಿಮಗೆ ಮೇಲ್ಗಡೆ ಕೂಡ ನೋಡ್ಬೋದು, ನಿಮಗೆ ಸ್ಟೋರೇಜ್ ಕೂಡ ನಿಮಗೆ ಸ್ಪೇಸ್ ಇದೆ. ಸೊ ಈ ರೂಮಲ್ಲಿ ಯಾವುದೇ ರೀತಿಯಾದಂಥ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಬರ್ತಿದ್ದಾಗೆ ನಿಮಗೆ ಡೋರ್ ಹಿಂದೆ ನಿಮಗೆ ಇಲ್ಲೊಂದು ಮಿರರ್ ಬರುತ್ತೆ, ಇನ್ನೂ ಮಿರರ್ ಹಾಕಿಲ್ಲ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಸ್ಟೋರೇಜ್ ಇದೆ. ನಿಮ್ಮದು ಯಾವುದೇ ರೀತಿಯಾದಂಥ ಮೇಕಪ್ ಐಟಮ್ಸ್ ಇರ್ಬೋದು, ಏನೇ ಥಿಂಗ್ಸ್ ಇರ್ಬೋದು, ಇಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಈ ಕಡೆ ನೋಡ್ಬೋದು, ನಿಮ್ಗೆ ಅಲ್ಲೊಂದು AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ POP ಇಂದ ಮಾಡುವಂಥ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇನ್ನೂ ಇಲ್ಲಿ ಯಾವುದೇ ರೀತಿಯಾದಂಥ ಫಿಟ್ಟಿಂಗ್ಸ್ ಹಾಕಿಲ್ಲ, ಬಟ್ ಫಿಟ್ಟಿಂಗ್ಸ್ ಇಲ್ಲಿ ಬರುತ್ತೆ. ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡಾಯಿತು. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಸೊ ನೀವು ಇಲ್ಲೂ ಕೂಡ ನೋಡ್ಬೋದು, ನಿಮಗೆ ಕ್ವೀನ್ ಸೈಜ್ ಕಾಟ್ ನಿಮ್ಗೆ ಇಲ್ಲಿ ಅವರೇ ಹಾಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು, ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಇದೆ. ಆ್ಯಂಡ್ ಮೇಲ್ಗಡೆ ನೀವು ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡುವಂಥ ಕಲರ್ ಕಾಂಬಿನೇಷನ್ ಬಂದು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆ ಕಡೆ ನೀವು ನೋಡ್ಬೋದು, ನಿಮಗೆ ಅಲ್ಲಿ ಲೈಟಿಂಗ್ಸ್ ಕೂಡ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಡಿಸೈನರ್ ಲೈಟ್ನ ನಿಮಗೆ ಅಲ್ಲಿ ಹಾಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಈ ರೂಮಲ್ಲಿ ನಿಮಗೆ TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಿಲ್ಲ ಅಂತಂದ್ರೆ ಒಂದು 40 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಇದೆ. ಸೊ ಈ ಕಡೆ ಬಂತಂತಂದರೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ 5 ಫೀಟ್ ಇರುವಂಥ ವಿಂಡೋವನ್ನು ಕೊಟ್ಟಿದ್ದಾರೆ. ಸೊ ಈ ರೂಮಲ್ಲಿ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಸೊ ನೀವು ಮೇಲ್ಗಡೆ ನೋಡ್ತಿರ್ಬೋದು, ನಿಮಗೆ ಈ ರೂಮಲ್ಲೂ ಕೂಡ ನಿಮಗೆ AC ಪಾಯಿಂಟ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ರೂಮ್ ಕೂಡ ಅಟ್ಯಾಚ್ ವಾಶ್ರೂಮೇ ಆಗಿರುತ್ತೆ.
ಅಂಡ್ ಇಲ್ಲಿ ಕೂಡ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಒನಿಡಾ ಐಬ್ರೋ ಫಿಟ್ಟಿಂಗ್ಸೇ ಆಗಿರುತ್ತೆ. ಬಟ್ ಇನ್ನೂ ಇಲ್ಲಿ ಫಿಟ್ಟಿಂಗ್ಸ್ ಯಾವುದೂ ಹಾಕಿಲ್ಲ, ಮುಂದೆ ಹಾಕ್ತಾರೆ. ಇಲ್ಲಿ ಬರುವಂತ ಫಿಟ್ಟಿಂಗ್ಸ್ ಎಲ್ಲ ಕೂಡ ನಿಮಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸೇ ಆಗಿರುತ್ತೆ. ಬನ್ನಿ ಈ ಮನೆಯ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಸೊ ಒಳಗಡೆ ದೇವ್ರ ಮನೆ ನೋಡೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯೂಸ್ ಮಾಡೋಂಥ ಸ್ವಿಚಸ್ ಬಂದು ಲೀಶಾ ಸ್ವಿಚಸ್ ಆಗಿರುತ್ತೆ, ಹಾಗೆ ವಿ ಗಾರ್ಡ್ ವೈರ್ಸ್ ಆಗಿರುತ್ತೆ. ಬನ್ನಿ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಈ ಮನೆಯ ಸ್ಪೇಷಿಯಸ್ ಆಗಿರುವಂಥ ದೇವ್ರ ಮನೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಏನಿಲ್ಲ ಅಂತಂದ್ರೆ ಇಬ್ಬರು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ನಿಮಗೆ ಈ ದೇವ್ರ ಮನೆನ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ಗೂ ಕೂಡ ನಿಮಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಡೋರ್ ಬಂದು ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಿಕ್ಕಿಂದನೇ ಮಾಡೋದಾಗಿದೆ. ಆ್ಯಂಡ್ ಇನ್ನು ಇಲ್ಲಿಗೆ ಪಾಲಿಶಿಂಗ್ ಮತ್ತು ಟೆಫನ್ ಗ್ಲಾಸಸ್ ಇನ್ನೂ ಹಾಕಿಲ್ಲ, ಬಟ್ ಮುಂದೆ ಹಾಕೊಡ್ತಾರೆ. ಆ್ಯಕ್ಚುಲಿ ದೇವ್ರ ಮನೆ ಎದುರುಗಡೆ ನೀವು ಬರ್ತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲೊಂದು ಸ್ಪೇಷಿಯಸ್ ಆಗಿರುವಂಥ ಒಂದು 6 ಸೀಟರ್ಸ್ ಆಗುವಂಥ ಒಂದು ಡೈನಿಂಗ್ ಹಾಲ್ನ ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಆಗಿರುತ್ತೆ. ಇಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಕೂಡ ಸಾಫ್ಟ್ ಕ್ಲೋಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು, ನಿಮಗೆ ಅವರೇ ಚಿಮ್ಮಿನ ಕೂಡ ನಿಮಗೆ ಹಾಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟ್ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಹೈಡ್ರಾಲಿಕ್ ಕ್ಯಾಬಿನೆಟ್ಸ್ ಕೂಡ ನಿಮಗೆ ಇದೆ ಸ್ಟೋರೇಜಿಗೆ ಅಂತ. ಆ್ಯಂಡ್ ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ ತುಂಬಾ ಸ್ಟೋರೇಜ್ಗೆ ಅಂತ ಸ್ಪೇಸ್ ಇದೆ. ಸೊ ಈ ಕಿಚನಲ್ಲಿ ಆಗಿರ್ಬೋದು, ರೂಮಲ್ಲಿ ಆಗಿರ್ಬೋದು, ಎಲ್ಲೂ ಕೂಡ ನಿಮಗೆ ಸ್ಟೋರೇಜ್ಗೆ ಪ್ರಾಬ್ಲಮ್ ಬರಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಗ್ಲಾಸ್ ಐಟಮ್ಸ್ ಥಿಂಗ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ರೆಫ್ರಿಜರೇಟರ್ ಇಟ್ಕೊಳ್ಳೋದಕ್ಕೂ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಈ ಕಡೆ ಬಂದರೆ ನಿಮ್ಗೆ ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಏನು ಕೂಡ ಫಿಟ್ಟಿಂಗ್ಸ್ ಹಾಕಿಲ್ಲ, ಬಟ್ ಮುಂದೆ ಹಾಕೊಡ್ತಾರೆ. ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ಅಕ್ವಾಗಾರ್ಡ್ ಅಥವಾ ವಾಟರ್ ಪ್ಯೂರಿಫೈಯರ್ ಏನಾದ್ರು ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ನ ಅವರೇ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಮಿಕ್ಸರ್ ಆಗಿರ್ಬೋದು, ಇಲ್ಲ ಮೈಕ್ರೋ ಓವೆನ್ ಆಗಿರ್ಬೋದು, ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಮನೆಯ ಯುಟಿಲಿಟಿ ಏರಿಯಾ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದೇ ಈ ಮನೆಯ ಯುಟಿಲಿಟಿ ಏರಿಯಾ. ನೀವು ಇಲ್ಲಿ ಆರಾಮಾಗಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಟ್ಯಾಪ್ಸ್ ಕೂಡ ಬರುತ್ತೆ. ಸೊ ಈ ಕಡೆ ಬಂದ್ವಿ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಇದು ಬಂದು ಕಂಪ್ಲೀಟ್ ಆಗಿ ಇದು ವೆಸ್ಟರ್ನ್ ಟಾಯ್ಲೆಟ್ ಅಂತಲೇ ಹೇಳ್ಬೋದು. ಇನ್ನೂ ಅಲ್ಲಿ ನಿಮಗೆ ಅವರು ಕಮೋಡ್ ಹಾಕ್ಕೊಟ್ಟಿಲ್ಲ, ಸೊ ಹಾಕ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡೋಂಥ ಫಿಟ್ಟಿಂಗ್ಸ್ ಕೂಡ ನಿಮಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸೇ ಆಗಿರುತ್ತೆ. ಸೊ ಹಾಗೆ ನೀವು ಇಲ್ಲಿ ಕೂಡ ನೋಡುತ್ತಿರ್ಬೋದು, ಇಲ್ಲಿಂದನೇ ನಿಮಗೆ ಆರಾಮಾಗಿ ಹೊರಗಡೆಯಿಂದ ಯಾರಾದರೂ ಬಂದವು ಅಂತ ಅಂದರೆ ನಿಮಗೆ ಈ ಕಡೆಯಿಂದನೇ ಡೈರೆಕ್ಟಾಗಿ ಬರ್ಬೋದು ಈ ವಾಶ್ರೂಮ್ಗೆ. ಆ ಥರ ಒಂದು 2 ಫೀಟ್ ಸೆಟ್ ಬ್ಯಾಕ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಮನೆ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡೋಣ. ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಇಲ್ಲೊಂದು ಇನ್ನೊಂದು ಗೇಟ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ನೀವು ಟೆರಸ್ಗೆ ಇಲ್ಲಿ ಮೇಲ್ಗಡೆ ಸ್ಟೆಪ್ಸ್ ಇದೆ. ಅದ್ರ ಪಕ್ಕನೇ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಸಿಲಿಂಡರ್ಸ್ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸಿಲಿಂಡರ್ ಪಾಯಿಂಟ್ಸ್ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ನಾನು ಹಾಗೆ ಹೇಳ್ದಂಗೆ ಕಾಮನ್ ಟಾಯ್ಲೆಟಲ್ಲಿ ನಿಮಗೆ ಸ್ಪೇಸ್ ತೋರಿಸ್ತಾ ಇಲ್ಲ, ಲೈಕ್ ಸೆಟ್ ಬ್ಯಾಕ್ ಇದೆ 2 ಫೀಟ್ ಅಂತ. ಸೊ ಇದೇ ಆ ಸೆಟ್ ಬ್ಯಾಕ್. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲೂ ಕೂಡ ನೀವು ನಿಮ್ಮದು ಯಾವ್ದಾದ್ರು ಒಂದು ಬೈಕ್ನ ನೀವು ಇಲ್ಲಿ ಪಾರ್ಕ್ ಮಾಡ್ಕೊಳ್ಬೋದು. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಟೆಪ್ಸಿಗೆ ಅವರು ಆ್ಯಂಟಿ ಸ್ಕಿಡ್ ಗ್ರಾನೈಟ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥ ರೈಲಿಂಗ್ಸ್ ಬಂದು MS ಸ್ಟೀಲ್ ಆಗಿರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಇದೇ ಈ ಮನೆಯ ಟೆರಸ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಇನ್ನೂ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿಲ್ಲ, ಸೊ ಮಾಡ್ತಾರೆ. ಸೊ ಇದು ಬಂದು ನಿಮಗೆ ಪಾರ್ಟಿ ಹಾಲ್ ಅಂತಲೇ ಹೇಳ್ಬೋದು, ಇಲ್ಲ ಲಾನ್ ಮಾಡ್ಕೊಬೋದು. ಇನ್ನೂ ಇದನ್ನು ರೆಡಿ ಮಾಡಿಲ್ಲ, ಇನ್ನೂ ರೆಡಿ ಆಗ್ತಾ ಇದೆ ಅದು. ಇದೆಲ್ಲ ರೆಡಿ ಆದಮೇಲೆ ನೀವು ನೋಡಿದ್ರೆ ಇನ್ನೂ ಒಳ್ಳೆ ಗುಡ್ ಲುಕ್ ಇರುವಂಥ ನಿಮಗೆ ಒಂದು ಪಾರ್ಟಿ ಹಾಲ್ನ ನಿಮಗೆ ಇಲ್ಲಿ ನೋಡ್ಬೋದು. ಆ್ಯಂಡ್ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ, ಎಷ್ಟು ಸ್ಪೇಷಿಯಸ್ ಆಗಿರೋ ಟೆರಸ್ನ ನೀವು ನೋಡ್ತಿದ್ದೀರಲ್ಲ. ಸೊ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ನಿಮಗೆ ಟೀ ಸ್ಟ್ಯಾಂಡ್ನ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಡೆ ಬಂದಿ ಅಂತ ಅಂದರೆ ನಿಮಗೆ ಇಲ್ಲೂ ಕೂಡ ನಿಮಗೊಂದು ಕಾಮನ್ ವಾಶ್ರೂಮ್ ಇದೆ. ಸೊ ಇಲ್ಲಿ ಕೂಡ ನಿಮಗೆ ವೆಸ್ಟರ್ನ್ ಟಾಯ್ಲೆಟೇ ಬರುತ್ತೆ. ಇನ್ನೂ ಹಾಕಿಲ್ಲ ಫಿಟ್ಟಿಂಗ್ಸ್ನ, ಬಟ್ ಮುಂದೆ ಹಾಕೊಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಬಟ್ಟೆ ಒಗೆಯೋದಕ್ಕೆ ಅವರೇ ನಿಮಗೆ ಕಲ್ಲನ್ನ ಕೂಡ ಹಾಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಡೈರೆಕ್ಟ್ ಸನ್ಲೈಟ್ ಮನೆ ಒಳಗಡೆ ಬೀಳೋ ಥರ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೂ ಟೆಫನ್ ಗ್ಲಾಸ್ ಹಾಕಿಲ್ಲ, ಬಟ್ ಮುಂದೆ ಹಾಕೊಡ್ತಾರೆ ಇದು ಕೂಡ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತಂದರೆ, ಈ ಮನೆಯನ್ನು ಕಂಪ್ಲೀಟ್ ಆಗಿ ಅವರು 14 ಪಿಲ್ಲರ್ಸ್ ಹಾಗೆಯೇ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಿಮೆಂಟ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಅಲ್ಟ್ರಾಟೆಕ್ ಸಿಮೆಂಟ್, ಹಾಗೆಯೇ ಪೇಂಟ್ ವಿಚಾರಕ್ಕೆ ಬಂದ್ವಿ ಅಂತಂದರೆ ಏಷ್ಯನ್ ಪೇಂಟ್ನ ಯೂಸ್ ಮಾಡಿದ್ದಾರೆ.
ಇನ್ನು ಈ ಮನೆಯ ಅಮಿಟೀಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಮಗೆ ಪಕ್ಕದಲ್ಲಿ ನಿಮಗೆ VTU ಕಾಲೇಜ್ ಹಾಗೆಯೇ ಕಾವೇರಿ ಹಾಸ್ಪಿಟಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗ್ರಾಸರೀಸ್ ಹಾಗೆಯೇ ಡೈಲಿ ಎಸೆನ್ಷಿಯಲ್ ಏನಾದ್ರು ನೀಡಿತ್ತು ಅಂತ ನಿಮಗೆ ನಿಯರ್ಲಿ 500 ಮೀಟರ್ಸಲ್ಲಿ ಎಲ್ಲ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಅಮಿಟೀಸ್ ಕೊಟ್ಟು ಅವ್ರ ಮನೆಗೆ ಕೋಟ್ ಮಾಡ್ತಿರುವಂಥ ಪ್ರೈಸ್ ಬಂದು 1,15,00,000. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ಅಲ್ಲೂ ಕೂಡ ನೀವು ಬಂದು ಪ್ರಾಪರ್ಟೀಸ್ನ ಬುಕ್ ಮಾಡ್ಕೊಳ್ಬೋದು. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟೀಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.